ಪ್ರಧಾನಿ ನರೇಂದ್ರ ಮೋದಿ ಬಳಿಕ ಕೃಷ್ಣನೂರಿಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ನೀಡಿ ಭಗವಾನ್ ಶ್ರೀಕೃಷ್ಣನ ದರ್ಶನ ಪಡೆದರು. ಪರ್ಯಾಯ ಪುತ್ತಿಗೆ ಮಠದಿಂದ ತೆಲುಗು ಪವರ್ ಸ್ಟಾರ್ ಅಭಿನವ ಕೃಷ್ಣ ದೇವರಾಯ ಪ್ರಶಸ್ತಿ ನೀಡಿ ಅವರಿಗೆ ಗೌರವಿಸಲಾಯಿತು. ತುಳುನಾಡು ಹಾಗೂ ಆಂಧ್ರ ಮಂದಿಯ ಬಾಂಧವ್ಯ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಆಂಧ್ರ ಡಿಸಿಎಂ ಖಡಕ್ ಎಂಟ್ರಿ. ಲಕ್ಷಕಂಠ ಗೀತೋತ್ಸವದಲ್ಲಿ ಪವನ್ ಪಾರಾಯಣ. ಕನಕನ ಕಿಂಡಿ ಮೂಲಕ ಜಗದ್ದೋದ್ಧಾರನ ದರ್ಶನ. ಶ್ರೀ ಕೃಷ್ಣ ಮಠದಲ್ಲಿ ನಡೀತಾ ಇರೋ ಗೀತೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭಾಗಿಯಾಗಿ ಪುನೀತರಾದರು. ಪರ್ಯಾಯ ಪುತ್ತಿಗೆ ಮಠಾಧೀಶರ ನೇತೃತ್ವದಲ್ಲಿ ಗೀತೋತ್ಸವ ಕಾರ್ಯಕ್ರಮ ನಡೀತಾ ಇದ್ದು, ತಿಂಗಳ ಹಿಂದೆ ಪೇಜಾವರ ಸ್ವಾಮೀಜಿಗಳು ಉದ್ಘಾಟಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಂದು ಗೀತೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅತಿಥಿಯಾಗಿ ಭಾಗವಹಿಸಿದ್ರು. ಪರ್ಯಾಯ ಪುತ್ತಿಗೆ ಮಠದಿಂದ ಪವನ್ ಕಲ್ಯಾಣ್ಗೆ ಭವ್ಯ ಸ್ವಾಗತ ಕೋರಲಾಯಿತು. ಕನಕನ ಕಿಂಡಿ ಮೂಲಕ ಕೃಷ್ಣದೇವರ ದರ್ಶನ ಮಾಡಿದ್ರು. ಅನಂತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಲಾಯಿತು. ಬಳಿಕ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯನ್ನ ಭೇಟಿಯಾಗಿ ಸುವರ್ಣ ತೀರ್ಥ ಮಂಟಪದಲ್ಲಿ ಪ್ರಸಾದವನ್ನ ಸ್ವೀಕರಿಸಿದ್ರು ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಈಗ ಅಭಿನವ ಕೃಷ್ಣದೇವರಾಯ. ಪುತ್ತಿಗೆ ಶ್ರೀಗಳಿಂದ ಪವರ್ ಸ್ಟಾರ್ಗೆ ಮಹಾಬಿರುದು. ಕೃಷ್ಣನೂರಿನಲ್ಲಿ ಪವರ್ ಸ್ಟಾರ್ ಪವರ್ಫುಲ್ ಟಾಕ್. ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೆಲುಗು ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ಗೆ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಗಳು ಅಭಿನವ ಕೃಷ್ಣದೇವರಾಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಪವನ್ ಕಲ್ಯಾಣ್ ಮನಸ್ಸಿನ ಆಸೆಗಳು ಈಡೇರಲಿ ಅಂತ ಹರಸಿದ್ರು. ಆಂಧ್ರ ಪ್ರದೇಶ ಶಾಲಾ ಪಠ್ಯದಲ್ಲಿ ಆಚಾರ್ಯ ಮಧ್ವರ ಇತಿಹಾಸ ಸೇರ್ಪಡೆಗೆ ಒತ್ತಾಯಿಸಿದ್ರು. ಆಚಾರ್ಯ ಶಂಕರ, ರಾಮಾನುಜಾಚಾರ್ಯ, ಬಸವಣ್ಣರಂತೆ ಆಂಧ್ರ ಶಾಲಾ ಪಠ್ಯದಲ್ಲಿ ಆಚಾರ್ಯ ಮಧ್ವರ ಪಠ್ಯ ಸೇರಿಸಿ ಅಂತ ಮನವಿ ಮಾಡಿದ್ರು. ಇನ್ನು ಶಾಲಾ ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆ ಮಾಡುವಂತೆ ಆಗ್ರಹಿಸಿದ್ರು. ಸನಾತನ ಧರ್ಮ ರಕ್ಷಣಾರ್ಥಂ ಭಗವದ್ಗೀತಾ ರಕ್ಷಣಾರ್ಥಂ ವಿಶೇಷ ಕಾರ್ಯಂ ಕರೋತಿ. ಅತಃ ನರೇಂದ್ರ ಮಹೋದಯಸ್ಯ ಇನ್ವಿಟೇಷನ್ ಶ್ರೀಕೃಷ್ಣೇನ ದತ್ತಂ. ಕೃಷ್ಣನೂರಿನಲ್ಲಿ ಅಚ್ಚ ಕನ್ನಡದಲ್ಲೇ ಮಾತನಾಡಿದ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್, ಹನುಮ ಭಕ್ತರ ಕುಟುಂಬ ನಮ್ಮದು, ಹರೇ ರಾಮ ಹರೇ ಕೃಷ್ಣ ಎಂದು ನಮಗೆ ತಂದೆ ಕಲಿಸಿದರು. ತಾರಕ ಮಂತ್ರವನ್ನ ಜೀವನದಲ್ಲಿ ಪವಾಡ ಮಾಡಿದೆ ಅಂತ ಹೇಳಿದ್ರು. ಸನಾತನ ಧರ್ಮವನ್ನ ಇಂಗ್ಲಿಷ್ ಭಾಷೆ ನಾಶ ಮಾಡುತ್ತೆ ಅಂತ ಮಕಾಲೆ ಹೇಳಿದ್ದ. ಆದ್ರೆ ಸನಾತನ ಧರ್ಮದ ಶಕ್ತಿಯ ಮುಂದೆ ಅದು ಸಾಧ್ಯವಾಗಿಲ್ಲ. ವೇದ ಮತ್ತು ಗೀತೆಯಿಂದ ನಮ್ಮ ಸಂಸ್ಕೃತಿ ಉಳಿಸಿಕೊಂಡೆವು ಅಂತ ಪವರ್ ಸ್ಟಾರ್ ಅಬ್ಬರದ ಭಾಷಣ ಮಾಡಿದ್ರು. ಒಟ್ಟಾರೆ ಪವನ್ ಕಲ್ಯಾಣ್ ಭೇಟಿ ಬಳಿಕ ಉಡುಪಿ ಕೃಷ್ಣ ಮಠದ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. ಇದು ತುಳುನಾಡು ಮತ್ತು ತೆಲುಗು ಜನರ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ.